ನಮಸ್ಕಾರ, ನಾನು ಶಿಲ್ಪಾ. ಮನೆ ಪಕ್ಕಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ಗೋಬಿ ಮಂಚೂರಿ. ಇಂಡೋ ಚೈನೀಸ್ ರೆಸಿಪಿ ಇದು. ಕಾಲಿಫ್ಲವರ್ ತುಂಡುಗಳನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ ಒಂದು ಚೈನೀಸ್ ಸಾಸ್ ನಲ್ಲಿ ಟಾಸ್ ಮಾಡುವಂತ ರೆಸಿಪಿ. ತುಂಬಾ ಫೇಮಸ್ ಅಪಟೈಸರ್ ರೆಸಿಪಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಏನೇನು ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. ಒಂದು ಮಧ್ಯಮ ಗಾತ್ರದ ಗೋಬಿ ಅಥವಾ ಕಾಲಿಫ್ಲವರ್ ಸಣ್ಣ ಸಣ್ಣ ತುಂಡುಗಳಾಗಿ ಮಧ್ಯಮ ಗಾತ್ರದ ತುಂಡುಗಳಾಗಿ ಹೆಚ್ಚಿಟ್ಕೊಂಡಿರೋದು, ಅರ್ಧ ಕಪ್ ಮೈದಾ ಹಿಟ್ಟು, 1/4 ಕಪ್ ಪ್ಲಸ್ 2 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್, 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೀ ಸ್ಪೂನ್ ಕಾಳುಮೆಣಸಿನ ಪುಡಿ, 3 ಟೇಬಲ್ ಸ್ಪೂನ್ ಎಣ್ಣೆ, 1/4 ಕಪ್ ಸಣ್ಣದಾಗಿ ಹೆಚ್ಚಿಕೊಂಡಿರೋ ಈರುಳ್ಳಿ, 2 ಟೇಬಲ್ ಸ್ಪೂನ್ ಸಣ್ಣದಾಗಿ ಹೆಚ್ಚಿಕೊಂಡಿರೋ ಕ್ಯಾಪ್ಸಿಕಮ್ ಅಥವಾ ದೊಣ್ಣಮೆಣಸಿನಕಾಯಿ, 2 ಟೇಬಲ್ ಸ್ಪೂನ್ ಸಣ್ಣದಾಗಿ ಹೆಚ್ಚಿಕೊಂಡಿರೋ ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನ್ ಸಣ್ಣದಾಗಿ ಹೆಚ್ಚಿಕೊಂಡಿರೋ ಹಸಿ ಶುಂಠಿ, 1 ಟೇಬಲ್ ಸ್ಪೂನ್ ಸಣ್ಣದಾಗಿ ಹೆಚ್ಚಿಕೊಂಡಿರೋ ಬೆಳ್ಳುಳ್ಳಿ, 1 ಟೇಬಲ್ ಸ್ಪೂನ್ ಸಣ್ಣದಾಗಿ ಹೆಚ್ಚಿಕೊಂಡಿರೋ ಹಸಿಮೆಣಸು, 1/4 ಕಪ್ ಈರುಳ್ಳಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಕೊಂಡಿರೋದು, 2 ಟೇಬಲ್ ಸ್ಪೂನ್ ಶೆಜ್ವಾನ್ ಸಾಸ್. ಇದು ಆಪ್ಷನಲ್, ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು. 1/4 ಕಪ್ ಟೊಮೆಟೊ ಸಾಸ್, 2 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸ್, 1 ಟೀ ಸ್ಪೂನ್ ಚಾಟ್ ಮಸಾಲ, 2 ಟೇಬಲ್ ಸ್ಪೂನ್ ವೆನಿಗರ್, 2 ಟೇಬಲ್ ಸ್ಪೂನ್ ಸೋಯಾ ಸಾಸ್, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯಲು ಬೇಕಾಗುವಷ್ಟು ಎಣ್ಣೆ. ಈಗ ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದು ಕುದಿ ಬರ್ತಾ ಇದ್ದ ಹಾಗೇನೆ ನಾವು ಇದರಲ್ಲಿ ತುಂಡುಗಳನ್ನ ಹಾಕೊಳ್ಳೋಣ. ಹಾಗೇನೆ 1 ಸ್ಪೂನ್ ಉಪ್ಪನ್ನ ಸಹಿತ ಹಾಕಿ ಇದು ಪೂರ್ತಿ ಕುದಿ ಬರೋವರೆಗೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಪೂರ್ತಿ ಕುದಿ ಬಂದ ತಕ್ಷಣ ಗ್ಯಾಸ್ ಆಫ್ ಮಾಡಿ ಮುಚ್ಚಿ ಇದನ್ನ 5 ನಿಮಿಷ ಹೀಗೇನೆ ಬಿಡಬೇಕು. ಈಗ 5 ನಿಮಿಷ ಆಗಿದೆ. ಈಗ ಇದನ್ನ ನಾವು ಸೋಸ್ಕೊಳ್ಳೋಣ. ಈಗ ತಕ್ಷಣ ಇದ್ರ ಮೇಲೆ ತಣ್ಣೀರನ್ನ ಹಾಕೊಳ್ಬೇಕು. ಸರಿಯಾಗಿ ಪೂರ್ತಿಯಾಗಿ ತಣ್ಣೀರನ್ನ ಹಾಕಿ ಇದನ್ನ ಒಂದು 5 ನಿಮಿಷ ಪೂರ್ತಿ ನೀರು ಇಳಿದು ಹೋಗೋದಕ್ಕೆ ಇದೇ ರೀತಿ ಬಿಡಬೇಕು. ನೀರು ಪೂರ್ತಿ ಇಳಿದು ಹೋಗಿದೆ. ಇದನ್ನ ಒಂದು ಬೌಲಲ್ಲಿ ಅಥವಾ ಪಾತ್ರೆಯಲ್ಲಿ ಹಾಕೊಳ್ಳೋಣ. ಈಗ ಇದಕ್ಕೆ ನಾವು ಶುಂಠಿ ಹಾಗೂ ಬೆಳ್ಳುಳ್ಳಿ ಪೇಸ್ಟ್, ಕಾಳುಮೆಣಸಿನ ಪುಡಿ ಹಾಗೂ 1 ಟೇಬಲ್ ಸ್ಪೂನ್ ನಷ್ಟು ಕಾರ್ನ್ ಫ್ಲೋರ್ ಅನ್ನ ಈ ರೀತಿ ಹಾಕೊಂಡು ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಾರ್ನ್ ಫ್ಲೋರ್ ಎಲ್ಲ ಕಡೆ ಸರಿಯಾಗಿ ಮಿಕ್ಸ್ ಆಗಿದೆ. ಇದನ್ನ 10 ನಿಮಿಷ ಫ್ರೀಜರ್ ಅಲ್ಲಿ ಇದನ್ನ ಇಡಬೇಕು. ಹಾಗಾಗಿ 10 ನಿಮಿಷ ಇದನ್ನ ನಾನು ಫ್ರೀಜರ್ ಅಲ್ಲಿ ಇಡ್ತೀನಿ. ಗೋಬಿ ಫ್ರೀಜರ್ ಅಲ್ಲಿ ರೆಸ್ಟ್ ಆಗೋಷ್ಟರಲ್ಲಿ ನಾವು ಹಿಟ್ಟನ್ನ ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಮೈದಾ, ಅಕ್ಕಿ ಹಿಟ್ಟು ಹಾಗೂ 1 ಟೇಬಲ್ ಸ್ಪೂನ್ ನಷ್ಟು ಕಾರ್ನ್ ಫ್ಲೋರ್ ಅನ್ನ ಉಳಿಸ್ಕೊಂಡು ಉಳಿದಿದ್ದನ್ನ ಇಲ್ಲಿ ಹಾಕ್ತೀನಿ. ಹಾಗೇನೆ ಉಪ್ಪು. ಗೋಬಿಗೆ ಆಗ್ಲೇ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹಾಕಬೇಕು. ಉಪ್ಪನ್ನ ಮೊದಲು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವಿದಕ್ಕೆ 1 ಟೀ ಸ್ಪೂನ್ ನಷ್ಟು ಎಣ್ಣೆಯನ್ನ ಹಾಕೊಳ್ಳೋಣ. ಎಣ್ಣೆಯನ್ನು ಸರಿಯಾಗಿ ಈ ರೀತಿ ಮಿಕ್ಸ್ ಮಾಡಿ
ನಂತರ ಕೋಲ್ಡ್ ವಾಟರ್ ಅಲ್ಲಿ, ಐಸ್ ವಾಟರ್ ಅಲ್ಲಿ ದಪ್ಪದಾಗಿ ದೋಸೆ ಹಿಟ್ಟಿನ ಹದಕ್ಕೆ ನಾವು ಹಿಟ್ಟನ್ನ ಕಲಿಸ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ತಾ ದೋಸೆ ಹಿಟ್ಟಿನ ಹದಕ್ಕೆ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಹಿಟ್ಟು ರೆಡಿ ಆಗಿದೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಹಿಟ್ಟು. ನಿಮಗೆ ಬೇಕಿದ್ರೆ ಆರ್ಟಿಫಿಷಿಯಲ್ ಫುಡ್ ಕಲರ್ ಸಹಿತ ಹಾಕೋಬಹುದು, ಅಥವಾ ಕಲರ್ಗೆ ಒಂದು ಸ್ವಲ್ಪ ಮೆಣಸಿನ ಪುಡಿಯನ್ನು ಸಹಿತ ಹಾಕೊಳ್ಬಹುದು. ಈಗ ಹಾಗೇನೆ 10 ನಿಮಿಷದಲ್ಲಿ ನಮ್ಮ ಕಾಲಿಫ್ಲವರ್ ಸಹಿತ ಫ್ರೀಜರ್ ಇಂದ ಹೊರಗಡೆ ಬಂದಿದೆ. ಇದನ್ನ ನಾವು ಇಲ್ಲಿ ಹಾಕೊಳ್ಳೋಣ. ಚೆನ್ನಾಗಿ ಎಲ್ಲಾ ಪೀಸ್ಗಳು ಕೋಟ್ ಆಗಬೇಕು. ಹಾಗೇನೆ ನಾನಿಲ್ಲಿ ಆಗ್ಲೇ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಒಂದೊಂದೇ ಪೀಸನ್ನ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಗೋಲ್ಡನ್ ಬ್ರೌನ್ ಬಣ್ಣಕ್ಕೆ ಬಂದಿದೆ. ಇದನ್ನ ನಾವು ತೆಕ್ಕೊಳ್ಳೋಣ. ನಿಮ್ಗೆ ಇಷ್ಟು ಕ್ರಿಸ್ಪ್ ಸಾಕು ಅಂತಾದ್ರೆ ನೀವು ಇಷ್ಟನ್ನೇ ಬಿಡ್ಬೋದು. ಇನ್ನು ಕ್ರಿಸ್ಪ್ ಗರಿಗರಿ, ತುಂಬಾ ಗರಿಗರಿ ಬೇಕು ಅಂತ ಹೇಳೋರು ಇದನ್ನ ಮತ್ತೊಂದ್ಸಲ ಡಬಲ್ ಫ್ರೈ ಮಾಡ್ಬೇಕಾಗತ್ತೆ. ಸಾಸ್ ಅನ್ನ ರೆಡಿ ಮಾಡ್ಕೊಂಡು ನಂತರ ಮತ್ತೊಂದ್ಸಲ ಇದನ್ನ ಎಣ್ಣೆಗೆ ಹಾಕಿದ್ರೆ ಅವಾಗ ಅದು ತುಂಬಾ ಕ್ರಿಸ್ಪ್ ಆಗಿ ಬರುತ್ತೆ. ಈಗ ಸಿಂಗಲ್ ಫ್ರೈಡ್ ಗೋಬಿ ಪಕೋಡಾಗಳು ರೆಡಿ ಆಗಿವೆ. ನೆಕ್ಸ್ಟ್ ನಾವು ಸಾಸ್ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ಈಗ ಮೊದಲಿಗೆ ಸಾಸ್ ಮಾಡೋದಕ್ಕೆ ನಾವು ಸಾಸಿನ ಪೇಸ್ಟ್ ಅನ್ನ ಮೊದಲು ರೆಡಿ ಮಾಡ್ಕೊಂಡ್ಬಿಡೋಣ. ಒಂದು ಬೌಲ್ ಅಲ್ಲಿ ನಾನು ಉಳಿದಿರೋ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, ಶೆಜ್ವಾನ್ ಸಾಸ್, ಟೊಮೆಟೊ ಸಾಸ್, ಚಿಲ್ಲಿ ಸಾಸ್, ಸೋಯಾ ಸಾಸ್, ವಿನಿಗರ್ ಹಾಗೂ ಚಾಟ್ ಮಸಾಲ ಇದಿಷ್ಟನ್ನ ಹಾಕೊಂಡು ಇದಕ್ಕೆ 1/4 ಕಪ್ನಷ್ಟು ನೀರನ್ನ ಹಾಕೊಂಡು ನಾವು ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತೀವಿ. ಈಗ ನಮ್ಮ ಪೇಸ್ಟ್ ರೆಡಿ ಆಗಿದೆ, ಸಾಸಿನ ಬೇಸ್ ರೆಡಿ ಆಗಿದೆ. ಈಗ ನಾನು ಒಂದು ದೊಡ್ಡ ಪ್ಯಾನ್ ನಲ್ಲಿ 3 ಟೇಬಲ್ ಸ್ಪೂನ್ ನಷ್ಟು ಎಣ್ಣೆಯನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ ಹಾಗೂ ಹಸಿಮೆಣಸನ್ನ ಹಾಕಿ 1-2 ನಿಮಿಷ ಅದು ಕ್ರಿಸ್ಪ್ ಆಗೋವರೆಗೆ ನಾನು ಫ್ರೈ ಮಾಡ್ಕೊಳ್ತೀನಿ. ಈಗ ನೆಕ್ಸ್ಟ್ ನಾವಿದಕ್ಕೆ ಈರುಳ್ಳಿ ಹಾಗೂ ದೊಣ್ಣಮೆಣಸನ್ನ ಹಾಕೊಳ್ಳೋಣ. ದೊಣ್ಣಮೆಣಸು ಹಾಗೂ ಈರುಳ್ಳಿ ಸ್ವಲ್ಪ ಕ್ರಿಸ್ಪ್ ಆಗೋವರೆಗೆ, ಸ್ವಲ್ಪ ಬೇಯೋವರೆಗೆ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಹಾಗೂ ದೊಣ್ಣಮೆಣಸು ಫ್ರೈ ಆಗೋ ಅಷ್ಟರಲ್ಲಿ ನಾವು ಈ ಬೋಂಡಾಗಳನ್ನ ಡಬಲ್ ಫ್ರೈ ಮಾಡ್ಕೊಂಡ್ಬಿಡೋಣ. ಈಗ ನಮ್ಮ ಬೋಂಡಾಗಳು 2 ನಿಮಿಷ ಡಬಲ್ ಫ್ರೈ ಆಗಿ ರೆಡಿ ಆಗಿದೆ. ಇದನ್ನ ನಾವು ತೆಕ್ಕೊಂಡ್ಬಿಡೋಣ. ಈಗ ಈರುಳ್ಳಿ ಬೆಂದಿದೆ. ಈಗ ನಾವು ಇದಕ್ಕೆ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ಸ್ವಲ್ಪ ಗಾರ್ನಿಶಿಂಗಿಗೆ ಉಳಿಸ್ಕೊಂಡು ಉಳಿದಿದ್ದ ಈರುಳ್ಳಿ ಸೊಪ್ಪನ್ನ ಹಾಕೊಳ್ಳೋಣ. ಇದನ್ನ ದೊಡ್ಡ ಫ್ಲೇಮಲ್ಲಿ ಬೇಗ 2 ಸೆಕೆಂಡ್ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಈಗ ಉರಿ ಸಣ್ಣ ಮಾಡಿಕೊಂಡು ನಾವಿದಕ್ಕೆ ನಮ್ಮ ಸಾಸ್ ಮಿಕ್ಸ್ಚರ್ ಅನ್ನ ಹಾಕೊಳ್ಳೋಣ. ಸಣ್ಣ ಉರಿಯಲ್ಲಿ ಈ ಸಾಸ್ ಅನ್ನ 1-2 ನಿಮಿಷ ಕುಕ್ ಮಾಡಬೇಕು. ಈಗ ಸಾಸು ಸ್ವಲ್ಪ ದಪ್ಪ ಆಗಿದೆ. ಈಗ ನಾವಿದಕ್ಕೆ
ಗೋಬಿ ಪಕೋಡನ್ನ ಹಾಕೊಂಡು ಉರಿಯನ್ನ ದೊಡ್ಡ ಮಾಡಿ 1-2 ನಿಮಿಷ ಇದನ್ನ ನೀವು ಈ ರೀತಿ ಕೈ ಆಡಿಸ್ಬೇಕು. ಉರಿ ದೊಡ್ಡ ಇರಬೇಕು, ನೆನಪಿರ್ಲಿ, ಇಲ್ಲ ಅಂದ್ರೆ ಮಂಚೂರಿ ಮೆತ್ತಗಾಗಿ ಹೋಗ್ಬಿಡತ್ತೆ. ಹೈ ಫ್ಲೇಮ್ ನಲ್ಲಿ 1-2 ನಿಮಿಷ ಇದನ್ನ ನೀವು ಈ ರೀತಿ ಕೈ ಆಡಿಸ್ಬೇಕು. ಗೋಬಿ ಮಂಚೂರಿ ರೆಡಿ ಆಗಿದೆ. ಇದನ್ನ ನಾವು ಸರ್ವಿಂಗ್ಗೆ ತಗೊಳ್ಳೋಣ. ಈಗ ಇದಕ್ಕೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಈರುಳ್ಳಿ ಸೊಪ್ಪನ್ನು ಉದುರಿಸಿದ್ರೆ ಗೋಬಿ ಮಂಚೂರಿ ಸಿದ್ಧವಾಗಿದೆ. ಬಿಸಿಯಾದ ಗೋಬಿ ಮಂಚೂರಿ, ಹೋಮ್ ಮೇಡ್ ಗೋಬಿ ಮಂಚೂರಿ ಸವಿಯೋದಕ್ಕೆ ಸಿದ್ಧವಾಗಿದೆ. ತುಂಬಾ ಇಷ್ಟ ಆಗುವಂತ ಅಪೆಟೈಸರ್ ಇದು. ಖಂಡಿತ ಮನೆಯಲ್ಲಿ ಮಾಡಿ ನೋಡಿ, ಹೇಗಾಯ್ತು ಅನ್ನೋದನ್ನ ನನಗೆ ತಿಳಿಸಿ. ಇದೇ ರೀತಿ ಇನ್ನೂ ಒಳ್ಳೆ ರೆಸಿಪಿಗಳೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾಪಿ ಕುಕಿಂಗ್.